ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಇನ್ಫೋ ಹಬ್ 360 ಡಿಗ್ರಿ ಕನ್ನಡ. ಇವತ್ತು ನಾವು ಮಾತಾಡೋದು ಎಲ್ಲೆಡೆ ವೈರಲ್ ಆಗ್ತಿರುವ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 3 ಲಕ್ಷ ಸಾಲ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಪಡೆಯುತ್ತಿರುವ ಮಹಿಳೆಯರಿಗೆ 3 ಲಕ್ಷ ರೂಪಾಯಿವರೆಗೆ ಲೋನ್ ಸಿಗುತ್ತದೆ ಅಂತ ಹೇಳ್ತಿದ್ದಾರೆ. ಇದು ನಿಜನಾ? ಸರ್ಕಾರವೇ ಕೊಡ್ತಿದೆಯಾ? ಹೇಗೆ ಅಪ್ಲೈ ಮಾಡಬೇಕು? ಯಾರು ಅರ್ಹರು? ಇವನ್ನೆಲ್ಲ ಸ್ಪಷ್ಟವಾಗಿ, ಗೊಂದಲವಿಲ್ಲದೆ ನಿಜ ಯಾವುದು ಅಂತ ನಿಮಗೆ ಹೇಳ್ತೀನಿ. ವಿಷಯ 1. ಗೃಹಲಕ್ಷ್ಮಿ 3 ಲಕ್ಷ ಸಾಲ ಎಂದರೇನು? ಮೊದಲು ಒಂದು ಮುಖ್ಯ ವಿಷಯ ಹೇಳಬೇಕು. ಈ 3 ಲಕ್ಷ ಲೋನ್ ಅನ್ನೋದು ಸರ್ಕಾರಿ ಬ್ಯಾಂಕ್ನಿಂದ ಕೊಡ್ತಿದ್ದಾರೆ ಅಂತ ಕೆಲವೆಡೆ ಹೇಳ್ತಿದ್ದಾರೆ. ಆದರೆ ಅದು ತಪ್ಪು ಮಾಹಿತಿ. ಇದು ಗೃಹಲಕ್ಷ್ಮಿ ಬಹುಪಯೋಗಿ ಸಹಕಾರ ಸಂಘ, ಗೃಹಲಕ್ಷ್ಮಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅನ್ನೋ ಹೊಸ ಸೊಸೈಟಿ ಓಪನ್ ಆಗಿದೆ. ಇದನ್ನ ಮಹಿಳೆಯರು ಸೇರಿ ನಡೆಸುವ ಸಹಕಾರಿ ಸಂಘ ಅಂತ ಹೇಳಬಹುದು. ಈ ಸೊಸೈಟಿಯ ಉದ್ದೇಶ ಮಹಿಳೆಯರು ಸ್ಮಾಲ್ ಬಿಸ್ನೆಸ್ ಶುರು ಮಾಡೋಕೆ, ತುರ್ತು ಹಣಕಾಸು ಬೇಕಾದಾಗ, ಪ್ರೈವೇಟ್ ಫೈನಾನ್ಸ್ ಬಡ್ಡಿ ಹಾವಳಿ ತಪ್ಪಿಸೋಕೆ, ಕಡಿಮೆ ಬಡ್ಡಿ ದರದಲ್ಲಿ 30,000 ರೂಪಾಯಿರಿಂದ 3 ಲಕ್ಷ ರೂಪಾಯಿವರೆಗೆ ಸಾಲ ಕೊಡೋದು. ಇದು ಗೃಹಲಕ್ಷ್ಮಿ ಯೋಜನೆಯ ಎಕ್ಸ್ಟೆನ್ಷನ್ ಆಗಿ ಅಲ್ಲ, ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಶುರು ಮಾಡಿದ ಒಂದು ಕೋಆಪರೇಟಿವ್ ಫೈನಾನ್ಸ್ ಸೊಸೈಟಿ. ಯಾರು ಅರ್ಹರು? ಈ 3 ಲಕ್ಷ ರೂಪಾಯಿ ಸಾಲ ಪಡೆಯೋಕೆ ನೀವು ಈ ನಿಯಮಗಳಿಗೆ ಫಿಟ್ ಆಗಬೇಕು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಯಾಗಿರಬೇಕು, ಅಂದರೆ 2,000 ರೂಪಾಯಿ. ಡಿಬಿಟಿ ಪಡೆಯೋ ಮಹಿಳೆ ಆಗಿರಬೇಕು. ಕೋಆಪರೇಟಿವ್ ಸೊಸೈಟಿ ಜಿಇ ಮೆಂಬರ್ ಆಗಬೇಕು. ಶೇರ್ ಅಮೌಂಟ್ ತುಂಬಬೇಕು. ಪ್ರತಿ ತಿಂಗಳು ಸ್ಮಾಲ್ ಸೇವಿಂಗ್ಸ್ ಮಾಡಬೇಕು, ಸುಮಾರು 200 ರೂಪಾಯಿ. ಮಂತ್ಲಿ ಸೇವಿಂಗ್ ಮ್ಯಾಂಡೇಟರಿ. 6 ತಿಂಗಳು ಸದಸ್ಯತ್ವ ನಂತರವೇ ಸಾಲ. ಮಿನಿಮಮ್ 6 ತಿಂಗಳು ಕಂಟಿನ್ಯೂಯಸ್ ಸೇವಿಂಗ್ಸ್ ಮಾಡಿದ ಮೇಲೆ ಮಾತ್ರ ಲೋನ್ ಎಲಿಜಿಬಲ್. ಗ್ರೂಪ್ ರಚನೆ ಮಾಡಿದರೆ ಚಾನ್ಸ್ ಹೆಚ್ಚಾಗುತ್ತದೆ. 5 ರಿಂದ 10 ಮಹಿಳೆ ಸೇರಿ ಗ್ರೂಪ್ ಆಗಿದ್ದರೆ ಲೋನ್ ಪಡೆಯೋದು ಇನ್ನೂ ಸುಲಭ. ಸಾಲದ ಮೊತ್ತ ಮತ್ತು ಬಡ್ಡಿದರ. ಈ ಸೊಸೈಟಿ ಪ್ರಕಟಿಸಿದಂತೆ ಮಿನಿಮಮ್ ಲೋನ್ 30,000 ರೂಪಾಯಿ, ಮ್ಯಾಕ್ಸಿಮಮ್ ಲೋನ್ 3 ಲಕ್ಷ ರೂಪಾಯಿ. ಬಡ್ಡಿದರ ಕಡಿಮೆ ಬಡ್ಡಿ, ಸುಮಾರು ಬ್ಯಾಂಕ್ಗಳ ಬಡ್ಡಿಯ ರೇಂಜ್. ಸಾಲ ಟೆನ್ಯೂರ್ 12 ತಿಂಗಳುಗಳು. ಲೋನ್ ಬಳಸೋದು ಮನೆಯ ಬಿಸ್ನೆಸ್, ಟೇಲರಿಂಗ್, ಚಿಕ್ಕ ಅಂಗಡಿ, ಅಗ್ರಿಕಲ್ಚರ್, ಎಮರ್ಜೆನ್ಸಿ ನೀಡ್ಸ್, ಮಕ್ಕಳ ಎಜುಕೇಷನ್ಗೆ. ಹೀಗಾಗಿ ಇದು ನಿಜವಾದ ಗವರ್ಮೆಂಟ್ ಸ್ಕೀಮ್ನ? ಈ ಭಾಗ ಇಂಪಾರ್ಟೆಂಟ್. ಇದು ಗವರ್ಮೆಂಟ್ ಡಿಬಿಟಿ ಗೃಹಲಕ್ಷ್ಮಿ ಯೋಜನೆ ಭಾಗವಲ್ಲ, ಆದರೆ ಗವರ್ಮೆಂಟ್ ರಿಜಿಸ್ಟರ್ಡ್ ಕೋಆಪರೇಟಿವ್ ಸೊಸೈಟಿ. ಕೆಲವೆಡೆ ಯೂಟ್ಯೂಬ್ನಲ್ಲಿ ಸರ್ಕಾರ 3 ಲಕ್ಷ ಕೊಡ್ತಿದೆ ಅಂತ ತಪ್ಪು ಮಾಹಿತಿ ಬರುತ್ತಿದೆ. ಸರ್ಕಾರ ಡೈರೆಕ್ಟ್ ಆಗಿ 3 ಲಕ್ಷ ಕೊಡ್ತಿಲ್ಲ, ಆದರೆ ಸೊಸೈಟಿ ಗವರ್ಮೆಂಟ್ ಅಪ್ರೂವಲ್ ಇದ್ದರೆ ಲೋನ್ ಸಿಗಬಹುದು. ಹೀಗಾಗಿ ನೀವು ಮೊದಲು ನಿಮ್ಮ ಜಿಲ್ಲೆಯ WCD ಆಫೀಸ್, ತಾಲೂಕ್ ಕೋಆಪರೇಟಿವ್ ಆಫೀಸ್ ಮತ್ತು ಸೊಸೈಟಿ ಬ್ರಾಂಚ್ ಇಲ್ಲಿಗೆ ಹೋಗಿ ಅಧಿಕೃತವಾಗಿ ಕನ್ಫರ್ಮ್ ಮಾಡಬೇಕು. ಅಂತಿಮ ಮಾತು ಮತ್ತು ಒಂದು ಸಲಹೆ. ಹೀಗಾಗಿ 3 ಲಕ್ಷ ಸಾಲ ಸಿಗೋದು ಪಾಸಿಬಲ್, ಆದರೆ ಅದು ಕೋಆಪರೇಟಿವ್ ಲೋನ್. ಗೃಹಲಕ್ಷ್ಮಿ ಡಿಬಿಟಿಗಿಂತ ವಿಭಿನ್ನ. ಮೆಂಬರ್ಶಿಪ್ ಮತ್ತು ಮಂತ್ಲಿ ಸೇವಿಂಗ್ಸ್ ಕಂಪಲ್ಸರಿ. ಯಾರು ಫ್ರೀ 3 ಲ್ಯಾಕ್ ಅಂತ ಹೇಳ್ತಿದ್ರೆ ಅದು ತಪ್ಪು. ನೀವು ಲೋನ್ ಬೇಕಂದ್ರೆ ಮೊದಲು ನಿಮ್ಮ ತಾಲೂಕ್ ಆಫೀಸ್ಗೆ ಹೋಗಿ ಯಾವುದು ರಿಯಲ್ ಬ್ರಾಂಚ್, ಯಾವುದು ಫೇಕ್ ಅಂತ ಚೆಕ್ ಮಾಡಿ. ರಿಯಲ್ ಅಪ್ಡೇಟ್ ಬಂದ ತಕ್ಷಣ ನಾನು ಚಾನೆಲ್ನಲ್ಲಿ ನಿಮಗೆ ಕೊಡ್ತೀನಿ. ಈ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂತ ಇದ್ರೆ ಇನ್ಫೋ ಹಬ್ 360 ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ನಲ್ಲಿ ಹೇಳಿ, ನೀವು 3 ಲಕ್ಷ ಲೋನ್ ತಗೊಳ್ಳೋಕೆ ಇಂಟ್ರೆಸ್ಟೆಡ್ ಇದ್ದೀರಾ?